ಕೇಳುಗ ಮಿತ್ರರೇ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನೀವು ಬೇತಾಳವು ಹೇಳಿದ 4ನೇ ಕಥೆಯನ್ನ ಕೇಳಿದ್ರಿ. ಈ ದಿನ ಬೇತಾಳವು ಹೇಳಿದ 5ನೇ ಕಥೆಯನ್ನ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ವಿಕ್ರಮಾದಿತ್ಯನು 5ನೇ ಸಾರಿ ಹೆಣವನ್ನ ಹೆಗಲ ಮೇಲೆ ಹಾಕಿಕೊಂಡು ಹೊರಟ. ಆಗ ಬೇತಾಳ ಮತ್ತೊಂದು ಕಥೆಯನ್ನ ಹೇಳಲು ಪ್ರಾರಂಭ ಮಾಡಿತು. ಉಜ್ಜಯಿನಿ ನಗರದಲ್ಲಿ ಪುಣ್ಯಸೇನ ಅನ್ನೋ ಒಬ್ಬ ರಾಜ ಇರ್ತಾನೆ. ಅವನ ಮಂತ್ರಿಯಾದ ಹರಿಸ್ವಾಮಿಗೆ ದೇವಸ್ವಾಮಿ ಅನ್ನೋ ಮಗನೂ ಸೋಮಪ್ರಭೆ ಅನ್ನೋ ಮಗಳು ಇದ್ರು. ಈ ಸೋಮಪ್ರಭೆ ಎಂಬ ಹುಡುಗಿಯು ತನ್ನನ್ನು ಶೂರನಿಗಾಗಲಿ ಜ್ಞಾನಿಗಾಗಲಿ ವಿಜ್ಞಾನಿಗಾಗಲಿ ಮದುವೆ ಮಾಡಿಕೊಡಬೇಕು ಅಂತ ತನ್ನ ತಾಯಿ ತಂದೆಗಳಿಗೂ ಅಣ್ಣನಿಗೂ ಹೇಳಿದ್ಲು. ಒಂದು ದಿನ ಅವನು ಒಬ್ಬ ದಕ್ಷಿಣ ದೇಶದ ರಾಜನ ಹತ್ತಿರಕ್ಕೆ ಹೋಗಿರಲು ಅಲ್ಲಿಗೆ ಒಬ್ಬ ಬ್ರಾಹ್ಮಣ ಬಂದು ಸೋಮಪ್ರಭೆಯನ್ನ ಮದುವೆಯಾಗೋದಾಗಿ ಹೇಳಿದ. ಹರಿಸ್ವಾಮಿಯು ನೀನೇನು ಜ್ಞಾನಿಯೇ ವಿಜ್ಞಾನಿಯೇ ಶೂರನೇ, ಈ ಮೂವರಲ್ಲಿ ಯಾರಿಗಾದರೂ ಮಾತ್ರ ಕೊಡಬಹುದು ಅಂತ ಹೇಳಿದ. ಬ್ರಾಹ್ಮಣನು ತಾನು ವಿಜ್ಞಾನಿ ಅಂತ ಹೇಳ್ದ ಮತ್ತು ತನ್ನ ವಿಜ್ಞಾನವನ್ನ ತೋರ್ಸೋಕೆ ಅಂತ ಒಂದು ಆಕಾಶಗಾಮಿಯಾದ ರಥವನ್ನ ರಚಿಸಿ ಅದರಲ್ಲಿ ಹರಿಸ್ವಾಮಿಯನ್ನ ಕೂರಿಸಿಕೊಂಡು ಒಂದು ಕ್ಷಣದಲ್ಲಿ ಸ್ವರ್ಗಾದಿ ಲೋಕಗಳನ್ನೆಲ್ಲಾ ತೋರಿಸಿಕೊಂಡು ಬಂದ. ಹರಿಸ್ವಾಮಿಗೆ ಸಂತೋಷವಾಗಿ ಅವನಿಗೆ ತನ್ನ ಮಗಳನ್ನು ಅಂದಿನಿಂದ 7ನೇ ದಿನ ಮದುವೆ ಮಾಡಿಕೊಡೋದಾಗಿ ವಾಗ್ದಾನ ಮಾಡಿದ. ಅದೇ ಕಾಲದಲ್ಲಿ ಮತ್ತೊಬ್ಬ ಬ್ರಾಹ್ಮಣ ಉಜ್ಜಯಿನಿಗೆ ಬಂದು ದೇವಸ್ವಾಮಿಯನ್ನ ಕಂಡು ಅವನ ತಂಗಿಯನ್ನ ಕೇಳಿದ. ಆಗ ದೇವಸ್ವಾಮಿ, ನೀನೇನು ಜ್ಞಾನಿಯೇ ವಿಜ್ಞಾನಿಯೇ ಶೂರನೇ, ನನ್ನ ತಂಗಿ ಈ ಮೂವರಲ್ಲಿ ಮಾತ್ರ ಯಾರನ್ನಾದರೂ ಮದುವೆ ಮಾಡಿಕೊಳ್ತಾಳೆ ಅಂತ ಹೇಳಿದ. ಬಂದವನು ತಾನು ಶೂರ ಅಂತ ಹೇಳಿ ತನ್ನ ಶಸ್ತ್ರಾಸ್ತ್ರ ಪ್ರಾವೀಣ್ಯವನ್ನ ಅವನಿಗೆ ತೋರಿಸಿದ. ದೇವಸ್ವಾಮಿಯು ಅವನನ್ನ ಮೆಚ್ಚಿ ಅಂದಿನಿಂದ 7ನೇ ದಿನ ಅವಳನ್ನು ಅವನಿಗೆ ಮದುವೆ ಮಾಡಿಕೊಡೋದಾಗಿ ಹೇಳಿದ. ಅದೇ ಕಾಲದಲ್ಲಿ ಮತ್ತೊಬ್ಬ ಬ್ರಾಹ್ಮಣ ಹರಿಸ್ವಾಮಿಯ ಹೆಂಡತಿಯನ್ನ ಕಂಡು ಆ ಹುಡುಗಿಯನ್ನ ಕೇಳ್ದ. ಅವನು ಭೂತ ಭವಿಷ್ಯತ್ತುಗಳನ್ನೆಲ್ಲ ಬಲ್ಲ ಜ್ಞಾನಿ. ಆದ್ದರಿಂದ ಅವಳು ಅವನನ್ನು ಒಪ್ಪಿ ಅಂದಿನಿಂದ 7ನೇ ದಿನ ಅವನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡೋದಾಗಿ ಹೇಳಿದ್ಲು. ಮಾರನೇ ದಿನ ಹರಿಸ್ವಾಮಿಯು ಬಂದು ತಾನು ವಿಜ್ಞಾನಿಗೆ ಮಾತು ಕೊಟ್ಟ ಸಂದರ್ಭವನ್ನ ಹೇಳಿದ. ಆಗ ಹೆಂಡತಿಯೂ ಮಗನೂ ಜ್ಞಾನಿಗೂ ಶೂರನಿಗೂ ಮಾತು ಕೊಟ್ಟಿದ್ದನ್ನ ಹೇಳಿದ್ರು. ಅದರಿಂದ ಹರಿಸ್ವಾಮಿ ಬಹಳ ಚಿಂತಿತನಾದ. ಮದುವೆಯ ದಿನ 3 ಜನವರರು ಅವನ ಮನೆಗೆ ಬಂದು ಕೂತರು. ಅಷ್ಟು ಹೊತ್ತಿಗೆ ಸರಿಯಾಗಿ ಮದುವೆಯ ಹೆಣ್ಣು ಎಲ್ಲೋ ಮಾಯವಾಗಿ ಬಿಟ್ಟಿದ್ಲು. ಎಷ್ಟು ಹುಡುಕಿದ್ರು ಸಿಕ್ಕಲಿಲ್ಲ. ಆದ್ದರಿಂದ ಹರಿಸ್ವಾಮಿಯು ಜ್ಞಾನಿಯನ್ನ ಕುರಿತು, ಅಯ್ಯ, ನನ್ನ ಮಗಳೆಲ್ಲಿ ಹೋಗಿದ್ದಾಳೆ ಹೇಳಬಲ್ಲೆಯಾ ಅಂತ ಕೇಳಿದ. ಅವನು ಅವಳನ್ನು ಧೂಮಶಿಖನೆಂಬ ಒಬ್ಬ ರಾಕ್ಷಸನು ಕದ್ದು ವಿಂಧ್ಯಾಟವಿಯಲ್ಲಿರುವ ತನ್ನ ವಾಸಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಅಂತ ಹೇಳಿದ. ಅದನ್ನ ಕೇಳಿ ಹರಿಸ್ವಾಮಿಗೆ ಹೆದರಿಕೆಯಾಗಿ, ಅಯ್ಯೋ, ಅವಳು ಸಿಕ್ಕೋದು ಹೇಗೆ, ಮದುವೆಯಾಗೋದು ಹೇಗೆ ಅಂತ ವ್ಯಥೆ ಪಟ್ಟ. ಆಗ ವಿಜ್ಞಾನಿಯು ಧೈರ್ಯ ಹೇಳಿ ತನ್ನ ರಥದಲ್ಲಿ ಹರಿಸ್ವಾಮಿಯನ್ನು ಜ್ಞಾನಿಯನ್ನು ಶೂರರನ್ನು ಕೂರಿಸಿಕೊಂಡು ಒಂದು ಕ್ಷಣದಲ್ಲಿ ವಿಂಧ್ಯಾಟವಿಗೆ ಬಂದ. ಶೂರನು ಆ ರಾಕ್ಷಸನೊಡನೆ ಹೋರಾಡಿ ಅವನನ್ನ ಕೊಂದು ಸೋಮಪ್ರಭೆಯನ್ನ ಬಿಡಿಸಿದ. ಅನಂತರ ವಿಜ್ಞಾನಿಯು ಅವರೆಲ್ಲರನ್ನೂ ಹರಿಸ್ವಾಮಿಯ ಮನೆಗೆ ಕರೆತಂದು ಬಿಟ್ಟ. ಅಷ್ಟು ಹೊತ್ತಿಗೆ ಸರಿಯಾಗಿ ಗೊತ್ತು ಮಾಡಿದ್ದ ಲಗ್ನ ಬಂತು. ಆದರೆ ಅವರು ಮೂವರಿಗೂ ಜಗಳ ಹುಟ್ಟಿತು. ಜ್ಞಾನಿಯು, ನಾನಿಲ್ದೇ ಇದ್ರೆ ಇವಳು ಎಲ್ಲಿಗೆ ಹೋಗಿದ್ದಳು ಅಂತಲೇ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಅದನ್ನು ತಿಳಿದು ಹೇಳಿದವನು ನಾನು, ಆದ್ದರಿಂದ ಅವಳು ನನಗೇ ಬೇಕು ಅಂತ ಹೇಳ್ದ. ವಿಜ್ಞಾನಿಯು, ನಾನಿಲ್ದೇ ಇದ್ರೆ ಒಂದು ಕ್ಷಣದಲ್ಲಿ ಹೋಗಿ ಬರೋದಕ್ಕಾಗ್ತಿತ್ತೆ, ರಥದಲ್ಲಿ ಕುಳಿತು ಯುದ್ಧ ಮಾಡುತ್ತಿದ್ದ ರಾಕ್ಷಸನೊಡನೆ ಯುದ್ಧ ಮಾಡುವುದಕ್ಕೆ ಆಗ್ತಾ ಇತ್ತೆ, ಆದ್ದರಿಂದ ಅವಳನ್ನು ನನಗೇ ಮದುವೆ ಮಾಡಿಕೊಡಬೇಕು ಅಂತ ಹೇಳ್ದ. ಶೂರನು, ನಾನು ರಾಕ್ಷಸನನ್ನ ಯುದ್ಧದಲ್ಲಿ ಕೊಲ್ಲದೇ ಇದ್ರೆ ನೀವಿಬ್ರು ಇದ್ರೂ ಅವಳನ್ನ ಕರೆ ತರೋದಕ್ಕೆ ಆಗ್ತಾ ಇರ್ಲಿಲ್ಲ, ಆದ್ದರಿಂದ ಅವಳು ನನಗೇ ಸೇರಿದ್ದು ಅಂತ ಹೇಳ್ದ. ಅವರು ಹೀಗೆ ಜಗಳ ಮಾಡ್ತಾ ಇದ್ದಾಗ ಹರಿಸ್ವಾಮಿಗೆ ಏನು ಮಾಡಬೇಕು ಅಂತ ತೋರದೆ ಹೋಯ್ತು. ಹೀಗೆ ಕತೆ ಹೇಳಿದ ಬೇತಾಳವು, ಮಹಾರಾಜ, ಆ ಹುಡುಗಿಯನ್ನ ಯಾರಿಗೆ ಕೊಡಬೇಕು ಹೇಳು, ತಿಳಿದಿದ್ದು ಹೇಳದಿದ್ರೆ ನಿನ್ನ ತಲೆ ಒಡೆದು ಹೋಗುತ್ತೆ ಅಂತ ಹೇಳಿದ. ರಾಜನು, ಶೂರನಿಗೆ ಕೊಡಬೇಕು, ಅವನು ಜೀವದ ಹಂಗನ್ನ ತೊರೆದು ರಾಕ್ಷಸನೊಡನೆ ಶೌರ್ಯದಿಂದ ಹೋರಾಡಿ ಹುಡುಗಿಯನ್ನ ಸಂಪಾದಿಸಿಕೊಂಡು ಬಂದ.
ಜ್ಞಾನಿಯೂ ವಿಜ್ಞಾನಿಯೂ ಕೆಲಸದಲ್ಲಿ ಸಹಾಯಕರಾದವರು ಅಷ್ಟೇನೆ. ಲೆಕ್ಕಿಗನು ಬಡಗಿಯೂ ಯಾವಾಗಲೂ ಉಪಕರಣಗಳು ಮಾತ್ರ ಅಲ್ಲವೇ ಅಂತ ಹೇಳ್ದ. ಹೀಗೆ ಮಾತನಾಡಿ ಬಿಟ್ಟಿದ್ದರಿಂದ ಬೇತಾಳ ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೆ ಹೋಗಿಬಿಟ್ಟ. ಶ್ರೋತೃಗಳೇ, ಇದು ಬೇತಾಳವು ಹೇಳಿದ 5ನೆಯ ಕಥೆಯಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯನ್ನು ನಾನು ನಿಮಗೆ ಪ್ರಸ್ತುತಪಡಿಸ್ತೇನೆ. ಧನ್ಯವಾದಗಳು.